ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಭಾರತೀಯನಿಗೂ ಅದರಲ್ಲೂ ಕೂಡ ವಿಶೇಷವಾಗಿ ಬಂಗಾರ ಕೊಳ್ಳಬೇಕು ಅಂತಿರುವ ಬಡ ಮತ್ತು ಮಧ್ಯಮದ ವರ್ಗದ ಜನರಿಗೆ ಬಹಳ ಮುಖ್ಯವಾಗಿದೆ. ವೀಕ್ಷಕರೇ, ಬಂಗಾರದ ಬೆಲೆಯಲ್ಲೂ ಕೂಡ ದಿಢೀರಂತೆ ಪಾತಾಳಕ್ಕೆ ಕುಸಿತು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕೇಂದ್ರ ಸರ್ಕಾರ ಬಂಗಾರ ಖರೀದಿ ಮಾಡಬೇಡಿ ಅಂತ ಹೇಳಿದ ತಕ್ಷಣ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆಯಾ? ನಿಜವಾಗಿಯೂ ಕೂಡ ಬೆಲೆ ಇಳಿಕೆ ಆಗುತ್ತಾ? ಹೂಡಿಕೆ ಮಾಡೋರಿಗೆ ಇದು ಲಾಭದಾಯಕ ಅಥವಾ ನಷ್ಟನ ಎಲ್ಲವನ್ನು ಕೂಡ ಇವತ್ತು ಲೈವ್ ಚಾರ್ಜ್ ಮೂಲಕ ವಿವರಿಸಿದ್ದೇವೆ. ವಿಡಿಯೋನು ಪೂರ್ತಿಯಾಗಿ ನೋಡಿ ವೀಕ್ಷಕರೇ, ತುಂಬಾ ಜನ ಅಂದುಕೊಂಡಿದ್ದಾರೆ ಬಂಗಾರ ಬೆಲೆಯಲ್ಲೂ ಕೂಡ ಮೋದಿ ಸರ್ಕಾರವೇ ಏರಿಸುತ್ತದೆ ಅಥವಾ ಇಳಿಸುತ್ತದೆ ಅಂತ. ಆದರೆ ಸತ್ಯ ಬೇರೆಯೂ ಇದೆ. ಕೇಂದ್ರ ಸರ್ಕಾರ ಕೇವಲ ಇಂಪೋರ್ಟ್ ಡ್ಯೂಟಿ, ಆಮದು ಸುಂಕ ಮತ್ತು GST ಯನ್ನು ಮಾತ್ರ ನಿರ್ಧರಿಸಬಹುದು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಂಗಾರ ಅಸಲಿಯ ಬೆಲೆ ನಿರ್ಧಾರವಾಗುತ್ತದೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಯುದ್ಧಗಳು, ರಷ್ಯಾ ಉಕ್ರೇನ್ ಇರಾನ್ ಸಂಘರ್ಷ ನಡೆದಾಗ ಅಥವಾ ಡಾಲರ್ ಮೌಲ್ಯದಲ್ಲಿ ವ್ಯತ್ಯಾಸವಾದಾಗ ಬೆಲೆ ಏರುತ್ತದೆ. ಸರ್ಕಾರ ಆಮದು ಸುಂಕದ 15%ಗೆ ಏರಿಸಿದಾಗ ಭಾರತದಲ್ಲಿ ಮಾತ್ರ ಬೆಲೆ ಜಾಸ್ತಿ ಆಗುತ್ತದೆ. ಆದರೆ ಅಮೆರಿಕ ಅಥವಾ ಚೀನಾ ಬೆಲೆ ಕಡಿಮೆ ಇರಬಹುದು. ಈಗ ನೀವು ಈ MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಜ್ ನೋಡಿ. ಇಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ತಿಳಿಯಬಹುದು. ಬೆಳ್ಳಿ ಬೆಲೆಯಲ್ಲೂ ಕೂಡ ಬೆಳ್ಳಿ ಬೆಲೆಗೆ 2,70,000 ರಿಂದ 2,65,000 ಹತ್ತಿರ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಅಂದರೆ ಬೆಲೆ ಇದರ ಬಗ್ಗೆ ಕೆಳಗೆ ಹೋಗೋದು ಕಷ್ಟ. ಒಂದು ವೇಳೆ ಈ ಮಟ್ಟವನ್ನು ಕೂಡ ದಾಟಿದರೆ ಬೆಲೆ ಕೂಡ 2,20,000 ವರೆಗೆ ಇಳಿಯಬಹುದು. ಗ್ರಾಫಿಟ್ ಬುಕಿಂಗ್ ಹಿಂದೆ ಕಡಿಮೆ ಬೆಲೆಗೆ ತೆಗೆದುಕೊಂಡವರು ಈಗ ಲಾಭ ಮಾಡಿಕೊಳ್ಳಲು ಬಂಗಾರ ಮಾರುತ್ತಿದ್ದಾರೆ. ಮಾರಾಟ ಮಾಡುವವರು ಕೂಡ ಜಾಸ್ತಿ ಆದಾಗ ಸಹಜವಾಗಿಯೂ ಕೂಡ ಬೆಲೆ ಇಳಿಯುತ್ತೆ. ತಜ್ಞರ ಪ್ರಕಾರ ಬಂಗಾರ ಈಗ ಓವರ್ ವ್ಯಾಲ್ಯೂಯೇಷನ್ ಆಗಿದೆ, ಅಂದರೆ ಇರಬೇಕಾದ ಬೆಲೆಗಿಂತ ಹೆಚ್ಚಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಇಳಿಕೆ ನಿರೀಕ್ಷಿಸಬಹುದು. 2027 ವರೆಗೆ ಕಾಯಬೇಕು. ಕೇಂದ್ರ ಸರ್ಕಾರ ಈಗ 15% ಆಮದು ಸುಂಕ ಹಾಕಿದೆ. ಇದರ ಅರ್ಥ ಏನು ಗೊತ್ತಾ? ಸದ್ಯಕ್ಕೆ ಜನ ಬಂಗಾರ ಖರೀದಿ ಮಾಡಬೇಡಿ ಎಂದು ಪರೋಕ್ಷವಾಗಿ ಹೇಳುತ್ತಿದ್ದಾರೆ. ಮುನ್ನೆಚ್ಚರಿಕೆ 2027 ಮಾರ್ಚ್ ನಂತರ ಈ ಸುಂಕವನ್ನು ಕೂಡ ಮತ್ತೆ 6%ಗೆ ಇಳಿಸುವ ಸಾಧ್ಯತೆ ಇದೆ. ನಷ್ಟದಲ್ಲಿ ಭೀತಿ. ನೀವು ಕೂಡ ಈಗ 1.5 ಲಕ್ಷ ಕೊಟ್ಟು ಬಂಗಾರ ತಗೊಂಡ್ರೆ ಮುಂದೆ ಸರ್ಕಾರ ಟ್ಯಾಕ್ಸ್ ಇಳಿಸಿದಾಗ ನೀವು ಕೂಡ ತಗೊಂಡ ಬಂಗಾರ ಮೌಲ್ಯ ಕೂಡ ಕುಸಿಯಬಹುದು. ಆಗ ನಿಮಗೆ ನಷ್ಟವಾಗುವ ಸಾಧ್ಯತೆ ಇದೆ. ಅದರಿಂದ ತುರ್ತು ಇಲ್ಲದಿದ್ದರೆ ಸ್ವಲ್ಪ ಕಾಯುವುದು ಉತ್ತಮ. ವೀಕ್ಷಕರೇ, ಇವತ್ತಿನ ಮಾರ್ಕೆಟ್ ಓಪನಿಂಗ್ ಹೇಗಿದೆ ನೋಡೋಣ. 18 ಕ್ಯಾರೆಟ್ 10 ಗ್ರಾಮ್ಗೆ ಸುಮಾರು 49,290 ಆಸುಪಾಸಾಗಿದೆ. 24 ಕ್ಯಾರೆಟ್ ಆಭರಣ ಚಿನ್ನ 10 ಗ್ರಾಮ್ಗೆ 65,800 ತಲುಪಿದೆ. ಗಮನಿಸಿ, ಇದರ ಮೇಲೆ 3% GST ಮತ್ತು ಮೇಕಿಂಗ್ ಚಾರ್ಜ್ ಪ್ರತ್ಯೇಕ. 24 ಕ್ಯಾರೆಟ್ ಶುದ್ಧ ಚಿನ್ನ 10 ಗ್ರಾಮ್ಗೆ 69,000 ರಿಂದ 71,000 ಆಸುಪಾಸಾಗಿ ಓಡಾಡುತ್ತಿದೆ. ಕಳೆದ ವಾರಕ್ಕೆ ಹೋಲಿಸಿದರೆ ಸ್ವಲ್ಪ ಇಳಿಕೆ ಕಂಡಿದೆ. ಗ್ರಾಹಕರಿಗೆ ಕಿವಿಮಾತು: ಮೋಸ ಹೋಗಬೇಡಿ. ಬಂಗಾರ ಕೊಳ್ಳುವಾಗ ಈ 3 ಕೆಲಸ ಮರೆಯಬೇಡಿ. ಸ್ವಿಸ್ ಹಾಲ್ಮಾರ್ಕ್ ಇಲ್ಲದ ಬಂಗಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತಗೊಳ್ಳಬೇಡಿ. GST ಬಿಲ್ ಕಡ್ಡಾಯವಾಗಿ 3% GST ಬಿಲ್ ಪಡೆಯಿರಿ. ಇದು ನಿಮ್ಮ ಸುರಕ್ಷತೆ ಮುಖ್ಯ. ಸ್ಟೋನ್ ವೈಟ್ ಲೇಸ್ ಮಾಡಿಸಿ. ಇದು ಬಹಳ ಮುಖ್ಯ. ನೀವು ತೂಕ ಮಾಡುವಾಗ ಆಭರಣದಲ್ಲಿರುವಂತಹ ಕಲ್ಲುಗಳನ್ನು, ಆರ್ಟಿಫಿಷಿಯಲ್ ಸ್ಟೋನ್ಸ್ ತೂಕವನ್ನು ಕೂಡ ಮೈನಸ್ ಮಾಡಿಸಿ. ಕಲ್ಲುಗಳಿಗೆ ಬಂಗಾರದ ಬೆಲೆ ಕೊಡಬೇಡಿ. ಇದರಿಂದ ನಿಮಗೆ 10,000 ರಿಂದ 15,000 ವರೆಗೆ ಉಳಿತಾಯವಾಗಬಹುದು. ವೀಕ್ಷಕರೇ, ನಿಮ್ಮ ಪ್ರಕಾರ ಬಡವರು ಕೂಡ ಸುಲಭವಾಗಿ ಬಂಗಾರ ಕೊಳ್ಳಬೇಕು. 10 ಗ್ರಾಂ ಬಂಗಾರ ಬೆಲೆ ಕೂಡ ಎಷ್ಟಿರಬೇಕು? 40,000 ಇರಬೇಕಾ ಅಥವಾ 50,000 ಇರಬೇಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಈ ಮಾಹಿತಿಯ ಉಪಯೋಗ